ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲಸ ಮಾಡೋಕ್ಕೂ ಮೂಡಿಲ್ಲ ಸದ್ಯಕ್ಕಿಲ್ಲ. ಅನ್ನ ರೆಡಿಯಾಗಿದೆ, ಇಲ್ಲಿ ಹುಳಿ ಗೊತ್ತು ರೆಡಿ ಆಗ್ತಿದೆ. ನಾಷ್ಟ ಮಾಡಿಬಿಟ್ಟು ಬಿದ್ದರೆ ಕೆಲಸ ಮಾಡೋದು. ಇವತ್ತು ಸೋಮವಾರ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಬೇಕು. ಗೈಸ್ ಏನು ಗೊತ್ತಾ, ನಿನ್ನೆ ಗೋಪಾಲನ್ ಮಾಡ್ಕೋಗಿದ್ನಲ್ಲ ಡ್ರೈ ಫ್ರೂಟ್ಸ್ ತರಬೇಕು ಅಂತ. ನನ್ನ ತಂಗಿ ಹಂಗೆ ಅವ್ರು ಗೊತ್ತಿರೋ ಒಬ್ಬರು ರಿಲೇಷನ್ ಅನ್ಸುತ್ತೆ. ಪಾಪು ಬಟ್ಟೆ ತಗೋತಿದ್ರು ಅಂತ ಅಲ್ಲಿ ಟೆಕ್ಸ್ಟ್ ಮಾಡಿ ಅಂತ ಓಪನ್ ಆಗಿದೆ ಅಂತ. ಚೆನ್ನಾಗಿದೆ ಯಾಕೆ ಬಂದು ಪಾಪು ನೋಡು ಅಂತ ಹೇಳಿದ್ರು. ಸೊ ಅಲ್ಲಿ ಒಂದು 4-2-3 ಟೀ ಶರ್ಟ್ ತೋರಿಸೋಣ ಅಂತ ನಿಮಗೂ ಈಗ ಯೂಸ್ ಆದರೆ ನೀವು ತಗೋಬೋದಲ್ವ. ನಿಮ್ಮ ಕಡೆ ಎಲ್ಲರೂ ಪಾಪು ಇದ್ದರೆ ಬಂದು. ನಮ್ಮ ಪಾಪುಗೆ ನನಗೆ ಇಷ್ಟ ಆಗಿದೆ ಇದು, ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗಿದೆ. 99 ರುಪೀಸ್ ಇದಕ್ಕೆ. ಆಮೇಲೆ ಇವಳಿಗೆ ಈ ಥರ ಕಲರ್ ಇರಲಿಲ್ಲ, ಎಲ್ಲೋ ಕಲರು ಪ್ರಿಂಟು ಚೆನ್ನಾಗಿತ್ತಾ, ನನಗೆ ಇಷ್ಟ ಆಯ್ತು ಸಿಕ್ಕಾಪಟ್ಟೆ. ಮನೇಲಿ ಹಾಕೋಕ್ಕಲ್ವ ಅಥವಾ ಆಚೆನೂ ಹಾಕೋಬೋದು, ಬಸ್ಗೆ ಸಹ ಟ್ರಾವೆಲ್ ಮಾಡಿ ಕಂಫರ್ಟಬಲ್ ಬೇಕಲ್ಲ ಮಕ್ಕಳಿಗೆ. ಸೆಕೆಂಡ್ ಒಂದು ಬಂದು ಈ ಕಾಟನ್ ಪ್ಯಾಂಟ್ ಅಥವಾ ಶಾರ್ಟ್ಸ್ ಏನಂತಿರೋದು, ಇದಕ್ಕೆ 70 ರೂಪಾಯಿ, 70 ರುಪೀಸು. ನೋಡಿ ಅವಳಿಗೆ ನನಗೆ ಯಾವಾಗಲೂ ಪ್ಯಾಂಟ್ ಹಾಕಿ ಇಲ್ಲಾಂದರೆ ಇದಕ್ಕಿಂತ ಚಿಕ್ಕ ಬರ್ತಲ್ಲ ಶಾರ್ಟ್ಸು, ಇನ್ನರ್ ಬೇರೆ ಅದಾಗ್ತಿದ್ದು. ಅದಕ್ಕೆ ನಾವು ಶಾರ್ಟ್ಸ್ ಹಾಕೊಳ್ಳೋಣ ಮನೇಲಿದ್ದಾಗ ಅಂತ ಆಸೆ ಆಯ್ತಾ. ಹುಡುಕಿದ್ವಿ, ಸಿಕ್ಕಿಲ್ಲ. ಒಂದು 2 ಏನೋ ಸಿಕ್ತು, ಇನ್ನೊಂದು ಐತೆ ತೋರಿಸ್ತೀನಿ. ಇನ್ನೇನೋ ಬಿಲ್ಲಿಂಗ್ ಆಗಿ ಎಕ್ಸಿಟ್ ಆಗಬೇಕು, ಆ ಟೈಮಲ್ಲಿ ಸಿಕ್ತು. ಮತ್ತೆ ಯಾರು ಹೋಯ್ತಾರೆ, ಅದು ಬೇರೆ ನಮ್ಮ ಮನೆಯಿಂದ ದೂರನ, ಮನೆಗೆ ಬೇಗ ಬರಬೇಕಿತ್ತು. ಪಾಪು ಬೇರೆ, ಆಮೇಲೆ ಯಾಕೆ ಸುಮ್ಮನೆ ಅಳ್ತಾಳೆ ದೂರ ಪರ ಹೋಗಿ ಬಂದರೆ ಅಂದ್ಬಿಟ್ಟು ಸಿಕ್ಕಿತ್ತು, ತಗೋಗಿ ಬಂದು. ಇನ್ನೊಂದು ಇದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಹೇಳ್ಬೇಕಂದ್ರೆ ಇದಕ್ಕೂ ನೋಡಿ ಇಲ್ಲಿ ಮ್ಯಾಚ್ ಆಗುತ್ತೆ. ನಾವು ಅಲ್ಲಿ ನೋಡಿದ್ವಿ ತಗೋಬೇಕಾದ್ರೆ ನಮ್ಗೆ ಗೊತ್ತೇ ಆಗಿಲ್ಲ, ಇಲ್ಲಿ ನಿಮ್ಗೆ ತೋರಿಸ್ಬೇಕಾದ್ರೆ ಅನಿಸ್ತದೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸಿಂಪಲಾಗಿ ಎಲ್ಲರೂ ಆಚೆ ಹೋದ್ರೂ ಹಾಕೋಬೋದು. ನೋಡಿ ನನಗೂ ಅವ್ರ ಪಪ್ಪಂಗೂ ಜಾಸ್ತಿ ಇಷ್ಟ ಆಯ್ತು ಕಲರ್ ಅಂತೇಳಿ ತೊಗೊಂಡು. ಇದಕ್ಕೂ 70 ರುಪೀಸು. ನೋಡಿ ಚೆನ್ನಾಗಿತ್ತು. ಇದಕ್ಕೆ ಬಾಟಮ್ ವೇರ್ ಸಿಗಲಿಲ್ಲ. ನೆಕ್ಸ್ಟ್ ಒಂದು ಬಂದು ಇದೆ ಈ ಶಾರ್ಟ್ಸೆ, 70 ರುಪೀಸು, 60 ರುಪೀಸು. ಪ್ಯಾಕ್ ಆಫ್ 2 ಇದು. ಇದೇ ಸೇಮ್ ಕಲರು ಪ್ರಿಂಟು ಇನ್ನೊಂದಿದೆ. ನಮ್ಮ ಮಗೋಗಿ ತುಂಬ ದೊಡ್ಡದು, ಅವ್ಳು ಸೊಂಟ ಇರೋದು ಇಷ್ಟು ನೋಡಿ, ಇಷ್ಟೇ ಇಲ್ಲಿಂದ ಇಷ್ಟೇ ಇರೋದು, ಇನ್ನಿಷ್ಟು ಎಕ್ಸ್ಟ್ರಾ ಪಿನ್ ಹಾಕಿ ಹಾಕೊಂಡು ಇವಾಗ ಅವರ ಪಾಕನ್ನು ಡ್ರೌನ್ ತಗೊಂಡು. ಇದು ಚೆನ್ನಾಗಿತ್ತು, ಇಷ್ಟ ಆಯಿತು. ನೋಡಿ ಕಲರು ಅಷ್ಟು ವೈಟ್ ಇಲ್ಲ, ಏನಾದರೂ ಆದರೂ ಗಲೀಜು ಕಾಣಿಸಲ್ಲ ಅಷ್ಟು ಬೇಗ. ಮನೆಯಲ್ಲ ಡೈಲಿ ಯೂಸ್ಗೆ ಚೆನ್ನಾಗಿತ್ತು. 70 ರುಪೀಸ್ ಪ್ಯಾಕ್ ಆಫ್ 2. ನೆಕ್ಸ್ಟ್ ಒಂದು ಬಂದು ಈ ಟೀ ಶರ್ಟು, ಪರ್ಪಲ್ ಕಲರ್ ನನಗೆ ಇಷ್ಟ ಆಯಿತು. ನೋಡಿ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಈ ಟೀ ಶರ್ಟು 100 ರುಪೀಸು. ಇಷ್ಟೇ ತಗೊಂಡಿದ್ದು, ಇನ್ನೇನು ತಗೊಳ್ಳಿಲ್ಲ. ಹಾಲು ತಂದುಕೊಂಡಿದ್ದಾರೆ ಕಾಫಿ ಮಾಡಬೇಕಂದ್ರೆ. ಈಗ ನೋಡಿ ನಮ್ಮ ಪಾಪು ಟೊಮೊಟೊ ತಂದಿಕ್ಕಿದೆ. ನಮ್ಮ ಪಾಪು ಒಂದು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀವಿ. ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಎಡಿಟರ್ ಗುಣವತಿ. ಗೈಸ್ ಏನು ಗೊತ್ತಾ, ಇಷ್ಟು ದಿನ ಬಂದು ನಮ್ಮ ಸಾಹೇಬರು ನಾಷ್ಟ ಮಾಡ್ತಾ ಕೆಲಸಕ್ಕೆ ಕೊಂಡೋಗ್ತಿರೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1 ಗಂಟೆಗೆಲ್ಲ ಹೊರಟೋಗ್ಬಿಡ್ತಿರು. ಒಂದು 12:50 ಬಿಡ್ತಿರು. ಆದರೆ ಇವತ್ತು ಏನು 4 ಗಂಟೆಗೆ ಹೋಗ್ಬೇಕಂತೆ. ಮಧ್ಯಾಹ್ನ ಊಟಕ್ಕೂ ಇಲ್ಲೇ ಮಾಡ್ಬೇಕಂತ ಈಗ. ಸೊ ಇವಾಗ ಮಲಗೋರೆ, ರೆಸ್ಟ್ ಮಾಡ್ತಾರೆ. ನಾಷ್ಟ ಮಾಡ್ತು, ಕಾಫಿ ಕಾಯಿಸ್ಕೊಟ್ನಲ್ಲ, ಸಾರಿ ಬೂಸ್ಟು ಕೊಟ್ಬಿಟ್ಟು ಮಲಗೋರೆ. ಈಗ ನೋಡಿ ಇಲ್ಲಿ ನಾನು ಊಟ ಮಾಡ್ಕೊಂಡು ಹೋಗಲಿ ಅಂತ ಹೀರೆಕಾಯಿ ಇದೆಯಲ್ಲ, ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ. ಮಾಡಿಟ್ಬಿಟ್ಟು ನಾನು ಮಾಮೂಲಿ ಕೆಲಸ ಮಾಡ್ಕೊಳ್ಳೋದು. ಯಾಕೋ ಮೂಡಿಲ್ಲ. ಸಾಂಬಾರ್ದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ ಅಂತ ಚೆಕ್ ಮಾಡ್ತೀನಿ ನನ್ನ ಮಗಳು. ನೋಡಿ ಟೇಸ್ಟ್ ನೋಡ್ತೀಯಾ? ನೋಡಿ ಕೊಡ್ತೀನಿ ಅವಳಿಗೆ. 2 ಇಡಿ, ನನ್ನ ಕೈಲಿ ಯಾಕೆ ಕುಡಿಸ್ತೀನಿ ಇರೋ. ಚೆನ್ನಾಯ್ತವ? ಚೆನ್ನಾಯ್ತಾ? ಚೆನ್ನಾಗೈತಾ? ಬೇಡ ಹಂಗತ್ ನಡಿ. ಊಟ ಮಾಡ್ಕೊಂಡೀಗ ಕೆಲ್ಸಕ್ಕೆ ಹೋಗೋದವರು, ಜೊತೆಗೆ ನಾನು ತಿನ್ಕೊಬಿಟ್ಟೆ. ಗೈಸ್ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಸ್ಟವ್ ಒರೆಸ್ಬೇಕು. ಪಾತ್ರೆ ನೋಡಿ ನನಗೆ ತೋರಿಸಿ ಎಷ್ಟೈತೆ. ಯಪ್ಪ ಎಷ್ಟು ಪಾತ್ರೆ. ಗುಂಡಿನ ತೊಳೆದಿಕ್ಕಿದ್ದೀನಿ, ಸಾಯಂಕಾಲ ನೀರು ಬರ್ತಿ ಇಟ್ಕೋಬೇಕು. ನೋಡಿ ನೋಡಿ ಈಗ ಪಾಪು ಮಲಗೋಳೆ, ಮಲಗಿಸಿದ್ದೆ ಹಾವು ಅಂತ ಎದೊಳ್ತಾಳೆ. ಅವಳು ಎದೋ ಅಷ್ಟರಲ್ಲಿ ಬರೀ ಈಗ ಹಾಲು ಒರೆಸಿ ಅಡುಗೆ ಮನೆ ಅದು ರೆಡಿ ಮಾಡಿ ಒರೆಸ್ಕೊಬಿಡೋಣ. ಅವಳು ಎದ್ಮೇಲೆ ರೂಮ್ ಒರೆಸ್ಕೊಬೋದು, ಕಸ ಒರೆಸ್ಕೊಂಡಲ್ಲೇ ಸ್ನಾನ ಮಾಡ್ಬೇಕು, ಇನ್ನು ದೀಪ ಒರೆಸ್ಬೇಕು. ಪಾಪು ಇವತ್ತು ಲೇಟಾಗಿ ಹೋಯ್ತಾ ಮಲಗಿದ್ದು. ಅವರಪ್ಪ ಲೇಟಾಗಿ ಹೋಯ್ತಲ್ಲ, ಆಟ ಆಡ್ಕೊಂಡಿದ್ಲ. ಅದೇ ಗ್ಯಾಪಲ್ಲಿ ಓನರ್ ಆಂಟಿ ಬಂದಿದ್ದು, ಮೋಟ್ರ್ ಬಿಲ್ ಕೊಡಬೇಕಿತ್ತು. 600 ರೂಪಾಯಿ ಗೈಸ್, 600 ರೂಪಾಯಿ ಮೋಟ್ರ್ ಬಿಲ್ಲು. ಹೊಟ್ಟೆ ಎಲ್ಲ ಹುಡ್ಕದೆ ಅನ್ಬೇಕು ಒಂದೊಂದು ಸಲ. ಏನು ಮಾಡ್ತೀರಾ, ನೀರು ಬಳಸ್ತಿರಲ್ಲ ಅಂತಾರೆ ಅಷ್ಟೇ, ಏನು ಮಾಡ್ತಾರೆ. ಓನರ್ ಆಂಟಿ ಬಂದಮೇಲೆ ಓನರ್ ಆಂಟಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡೆ, ಅದು ಇದು ಅಂತ. ರೈಸ್ ನೋಡಿ ಸ್ಟವ್ ಎಲ್ಲ ಒಡಿಸಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಾಯಿತು. ನೀರು ಇಕ್ಕಿದ್ದೀನಿ ಈಗ ಕಾಯಕ್ಕೆ. ಪಾಪು ಆಗಲೇ ಎದ್ದು ಇನ್ನು ಮನೆಗೆ ಒರೆಸ್ಬೇಕು ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಕಸ ಅಂತಿದ್ಲು. ಈಗ ನೋಡಿ ಸ್ನಾನ ಮಾಡಿಸ್ಬೇಕು, ನೀರು ಇಕ್ಕಿದ್ದೀನಿ. ಸ್ನಾನ ಮಾಡಿಸ್ಬಿಡ್ತೀನಿ ಅಂತಲೇ ಹೇಳ್ತಾರೆ ಯಾವಾಗಲೂ ಹಂಗೆ ಮಕ್ಕಳು ನೀರು ಇಕ್ತಾಗ. ಈಗ ನೀರು ಕಾಯ್ತು, 1-2 ಬಟ್ಟೆಗಳವೆ ಪಾಪು. ಹೋಗಿಬಿಟ್ಟು ಇಬ್ಬರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಕೆಲಸ ಮುಗೀತು. ಸಾಂಬಾರು ಆಯ್ತು, ಅನ್ನ ಮಾಡೋದು ಅಷ್ಟೇ ಆಯಿತು. ನಂದು ಪಾಪುದು ಸ್ನಾನ ಆಯಿತು. ಅಲ್ಲಿರೋ ಹೂವೆಲ್ಲ ತೆಗ್ದಾಕಾಯ್ತು. ಹೊಸಲು ಬಿಟ್ಟು ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ನಮ್ಮ ಪಾಪು ನಾನು ಬಂದು ಸೊಂಟ ಕಚ್ಕೊಬಿಟ್ಟು ಅವಳಿಗೆ ಬಿಡ್ತಾಯಿಲ್ಲ. ಈಚೆಗಡೆ ಪಟಾಕಿ ಹೊಡಿತಿದ್ರೆ ಅಕ್ಕ ಎದ್ರುಕೊಂಡು ಅಳ್ತಾ ಓಡಿ ಬಂದವಳೆ. ಪಟಾಕಿ ಹೊಡೆದ್ರೆ ಎದ್ರುಕೊತಾಳೆ ಗಾಯ್ಸ್ ನಮ್ಮ ಪಾಪು. ಈಗ ಹೋಗಿ ಬನ್ನಿ, ಹಂಗೆ ಹೋಗ್ತಾರ. ಟೈಮ್ ಆಗೋಯ್ತು ಆಲ್ರೆಡಿ 8 ಗಂಟೆಗೆ. ಮಲಗೋ ಎಷ್ಟು ಗಂಟೆ? ಹೂವೆಲ್ಲ
ಹಾಕಿ ರೆಡಿ ಮಾಡಾಯ್ತು. ದೀಪ ಹಚ್ತಾ ಇದ್ದೀನಿ. ಗಂತಿಗೆ ಅಂಗಡಿಗೆ ಹೋದ್ರೆ ಏನು ಗೊತ್ತಾ, ಅಭ್ಯಾಸ ಮಾಡ್ಕೊಟ್ಟವಳು ನಮ್ಮ ಪಾಪ. ಅವ್ರ ಹತ್ರ ಒಂದು ಬಾಳೆಹಣ್ಣು ಇಸ್ಕೊಳ್ದೆ ಬರೋದೇ ಇಲ್ಲ. ಅವರು ದಿನ ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟವ್ರೆ. ಇದೇ ನನ್ನ ರಂಗೋಲಿ ಸೋಮವಾರದ್ದು. ಪೂಜೆ ಮಾಡಾಯ್ತು ಫ್ರೆಂಡ್ಸ್. ಈಗ ಏನಾದರೂ ಊಟ ಮಾಡಿಬಿಟ್ಟು ನೀರು ಗೊತ್ತೈತೆ, ನೀರು ಇಟ್ಬಿಟ್ಟು ದಬ ಕಳೆದೆ. ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರು, ಅದೇ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳ್ಳಗಾಗೋಯ್ತು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಿಕ್ಚರ್ ಏನಾದ್ರು ತಗೊಂಡು. ಇಲ್ಲಿ ಯಾವ್ದು ಕಾಣಿಸ್ತಿದೆ ಇಷ್ಟೇ ಡ್ರೈ ಫ್ರೂಟ್ಸು. ನಾನು ಡಿಮಾರ್ಟಿಂದ ತಂದಿದ್ದು, ಬರೀ 200 ಗ್ರಾಮ್ ತಂದಿದ್ದು. ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕುಡ್ಕೊಬಿಡೋದು ನಾನು ಪಾಪ, ಅಷ್ಟೇ. ಬಾಣರ ಒಗ್ದಾಕಿರೋದು ಇದಕ್ಕೆ ವಿಡಿಯೋ ಮಾಡೋದ. ನಾನು ಮನೆ ಹಾಕಂಡ ಗುರುವಾರ ಆಗಿದ್ರು ಮನೆ ಹಾಕಲ್ಲ, ಇದನ್ನ ಅಲ್ಲೇ ಮನೆಗೆ ಹೋಗಿರುತ್ತೆ.